ನಿಂದಮ್ಮಯ್ಯ ಅಂತೀನಿ, ಸುಮ್ನಿರೋ. ನಿಂದಮ್ಮಯ್ಯ ಸುಮ್ನಿರೋ. ಇನ್ನೊಂದು ಮಾತು ನಿನ್ ಬಾಯಿಂದ ಬರಬಾರ್ದು. ನನ್ನ ಮಗಳಿಗೆ ಇನ್ನೊಂದು ಅವಕಾಶ ಮಾಡ್ಕೊಡಿ ಬೇಗ. ಅವಳ ಜೀವನ ಹಾಳಾಗೋಗುತ್ತೆ ಬೇಗ. ಯಾರೋ ಮಾಡಿದ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡಬೇಡಿ ಬೇಗ್ರೆ. ನಾನು ನಿಮಗೆ ಕಾಲಿಗೆ ಬಿಟ್ಟು ಕ್ಷಮೆ ಕೇಳ್ತೀನಿ. ನನ್ನ ಮಗಳು ಅಳಿನ ಕ್ಷಮಿಸ್ಬಿಡಿ. ಈ ಮದುವೆ ಮುರಿಬೇಡಿ, ಈ ಮದುವೆ ಮುರಿಬೇಡಿ. ಮದುವೆ ಮನೆ ತನಕ ಬಂದು ಈ ಮದುವೆ ಮುರಿದು ಬಿಟ್ರೆ ನನ್ನ ಮಗಳನ್ನ ಕೈಯಿಂದ ಯಾರು ಹಿಡಿತಾರೆ ಬೇಗ್ರೆ? ಕಾರ್ ಹಿಡಿತೀನಿ. ಮದುವೆ ಮುರಿಬೇಕು. ನನ್ನ ಮಗಳಿಗೆ ಜೀವನ ಕಲ್ಪಿಸ್ಕೊಡಿ. ನೀವಾದ್ರೂ ನೀವು ಗಂಡಿಗೆ ಹೇಳಿಮ್ಮ. ನೀವು ಹೇಳಿದ್ರೆ ಅವ್ರು ನಿಮ್ಮ ಮಾತು ಕೇಳ್ತಾರೆ. ಮಗಳ ಜೀವನ ಹಾಳಾಗೋಗ್ಬಿಡುತ್ತಮ್ಮ. ಅಮ್ಮ ಪ್ಲೀಸ್. ತಡಿಯಮ್ಮ, ತಡಿ. ಅಪ್ಪ ಪರಿಚಯ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಪ್ಪ. ಹೀಗೆ ಆಸೆ ಮಾಡೋ ಮೇಲೆ ನನ್ನ ಮಗಳನ್ನ ಒಬ್ಬನೇ ಬಿಟ್ಟು ಹೋಗ್ಬೇಡಪ್ಪ. ಈ ಮದುವೆ ಮುರಿಬೇಡಪ್ಪ. ಗೌರಿ ಮಾಡಿದ ತಪ್ಪಿಗೆ ನಿಮ್ಮೆಲ್ಲರ ಕಾಲಕ್ಕೆ ಕ್ಷಮೆ ಕೇಳ್ತೀನಿ. ನನ್ನ ಮಗಳನ್ನ ಕಾಪಾಡು. ಅವಳು ಹೀಗೆ ನಡು ನೀರಿನಲ್ಲಿ ಕೈ ಬಿಟ್ರೆ ಅವಳ
ಅವಳ ಜೀವನದ ಗತಿ ಏನು? ಅವಳನ್ನು ಇನ್ಯಾರು ಮದುವೆ ಆಗ್ತಾರೆ? ಯಾರು ಬಾಳ ಕೊಡ್ತಾರೆ? ಹೃದಯಗಳ ಯಜಮಾನ ನಿನಗ್ಯಾಕೆ ಹವಾಮಾನ? ನಾನ್ ಮದ್ವೆ ಆಯ್ತೀನಿ. ಗ್ರೀಸುಗೆ ನಾನ್ ಬಾಳ್ಕೊಟ್ಟೇನು? ಗ್ರೀಸುಗೆ ನಾನ್ ಬಾಳ್ಕೊಟ್ಟೇನು? ಏಯ್, ನಿಂಗೇನ್ ತಲೆಗಿಲೆ ಕೆಟ್ಟದೇನಿಲ್ಲ? ಇಲ್ಲಿ ಮೊದ್ಲೇ ಹತ್ಕೊಂಡು ಉರಿತಾದೆ ನಂದಲ್ಲಿ ಇರ್ಲಿ ಅಂತ ಬಂದ್ಬಿಟ್ಟ. ಅಟ್ಟಿಗೋಗು ಸುಮ್ಕೆ. ಏಯ್ ಸಾಕ್ ಸುಮ್ನಿರ್ಲಾ ಕಂಡೀವ್ನೆ. ಕಡೆ ಏಯ್, ನಿನಗೆ ಟೇಮು ಜಾಗ ಏನು ಗೊತ್ತಾಗೋಕಿಲ್ವಾ? ಇಲ್ಲಿ ಬಂದ್ ಈ ತರ ನಾ ಮಾತಾಡೋದು? ಬಾಯ್ ಬಂದಾಗ ಬೊಗಳದೆ ಅಲ್ವಾ ನಿನ್ ಕೆಲ್ಸ? ಸ್ವಲ್ಪನು ಸೂಕ್ಷ್ಮ ಗೊತ್ತಾಗೋಕಿಲ್ವಾ? ಇವಾಗಾಗ್ಲೇ ಎಲ್ರು ಟೆನ್ಷನ್ ಆಗೋರೆ. ನೋಡು, ಸುಮ್ಕೆ ಇಲ್ಲಿಂದ ಹೋಯ್ತಾ ಇರೋ. ಏ ಸುಮ್ಕಿ ರಮ್ಮಿ ಕಂಡೀವ್ನೆ. ಟೇಮ್ ಅಂತೆ ಜಾಗ ಅಂತೆ ನನ್ಗೇನ್ ಗೊತ್ತಾಯ್ಕಿಲ್ವೇ? ನಾನ್ ಮೊದ್ಲು ಹುಟ್ಟಿದ್ದು, ಆಮೇಲೆ ನೀನ್ ಹುಟ್ಟಿದ್ದು ತಿಳ್ಕ. ನಾನ್ ಏನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಂಡೆ ಮಾತಾಡ್ತೀವ್ನಿ. ಈಟೋತ್ ಗಂಟ ಈ ಗಂಡ ಎಂಡ್ರು ಇಬ್ರು ಸೇರ್ಕೊಂಡು ಆಡಿರೋ ನಾಟಕವ ಎಲ್ಲ ಜನ ನೋಡವ್ರೆ. ಪಾಪ ಕಣ್ಣೆ ಗ್ರೀಸು ಏಟ್ ಬ್ಯೂಟಿಫುಲ್ ಆಗಿ ರೆಡಿ ಆಗವಳೆ. ಅವಳ ಕಣ್ಣಲ್ಲಿ ನೀರ್ ಬರ್ತಾ ಇದ್ರೆ ಎಷ್ಟು ಬೇಜಾರಾಯ್ಕಿಲ್ಲ ನನ್ನ ಮನ್ಸಿಗೆ. ನಾನೀಗ ಗ್ರೀಸು ಪರವಾಗಿ ಯೋಚನೆ ಮಾಡ್ತೀವ್ನಿ. ಈ ಮದ್ವೆಯಾಗೆ ಅಳ್ತಾ ನಿಂತಿರೋ ಹೆಣ್ಣಿಗೆ ಬಾಳ್ ಕೊಡವ ಅಂತ ಯೋಚನೆ ಮಾಡ್ತೀವ್ನಿ. ಏನ್ ಮಾಡ್ಬಿಟ್ಟೆ ಗೌರಿ? ನಿನ್ ಸ್ವಂತ ತಂಗಿ ಮದ್ವೆನೇ ನಿಲ್ಲಿಸ್ಬಿಟ್ಟಿಯಲ್ಲ. ಇಷ್ಟು ದಿನ ಈ ಶಂಕರನ್ ಮನೆಯವರು ನಮ್ಮ ಕಷ್ಟಗಳಿಗೆ, ನಮ್ಮ ಕಣ್ಣೀರಿಗೆ ಕಾರಣ ಅನ್ಕೊಂಡಿದ್ವಿ.
ಆದ್ರೆ ನೀನು ಅವ್ರ ಜೊತೆ ಸೇರ್ಕೊಂಡು ಜೀವನ ಪೂರ್ತಿ ಮರೆಯಕ್ಕಾಗ್ದಿರೋ ಕಷ್ಟ ಕೊಟ್ಬಿಟ್ಟಿಲ್ಲ. ನಮ್ಮ ಮನೆ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟಿಲ್ಲ ತಾಯಿ. ನಾವ್ ಏನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಈ ರೀತಿ ಶಿಕ್ಷೆ ಕೊಟ್ಟಿಮ್ಮ. ಸಾಕು ಸಾಕು, ನೀವು ಮಾಡಿರೋದು ನಮ್ಗೆ ಅರ್ಗಿಸ್ಕೊಳಕ್ಕೆ ಈ ಜನ್ಮ ಸಾಲಲ್ಲ. ಹೊಡಿ, ಹೊಡ್ಬಿಡಿ. ಇದೇನ್ ಮಾವಯ್ಯ ಹಂಗಂದಿರಿ? ಸುಮ್ಕೆ ನನ್ನ ಅಮ್ಮಿಯವ್ರ ಮ್ಯಾಗೆ ಆಪಾದನೆ ಆಗ್ತಿದ್ದೀರಲ್ಲ. ಏನೋ ನಿಮ್ ಮನೆ ಹಾಳು ಮಾಡ್ಬಿಟ್ರು ಅನ್ನೋಂಗ್ ಮಾತಾಡ್ತಿದ್ದೀರಲ್ಲ. ಇದಕ್ಕೆ ಅವ್ರ ಈ ಪಾಟಿ ಕಷ್ಟಪಟ್ಟಿದ್ದು. ಶಂಕರ ಅವರೇ, ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಒಳ್ಳೇದು. ಮಾಡೋದೆಲ್ಲ ಮಾಡಿ ಏನೇನೋ ಮಾತಾಡಕ್ ಬರಬೇಡಿ. ಚಿಕ್ಕವರು ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ. ಏಯ್, ನಿನ್ ತೆಪ್ಪಗ್ ವರ್ಕಂಗ್ ಕೂತ್ಕೊಳಕ್ ಏನ್ಲ ತಗಟ್ಟಿಯಾ? ಪಾಪ ಕಣ್ಲ, ನನ್ನ ಅಮ್ಮಿಯವ್ರು ಯಾವ ಪಾಟಿ ಕಷ್ಟಪಟ್ಟು ಮದ್ವೆ ನಿಲ್ಸವ್ರೆ ಅಂತ ನನಗೊತ್ತು.